ಗಿಡನೂ ಯೂಸ್ ಮಾಡ್ಕೊಳ್ಳೋಣ ಅಂತಿದೀವಿ. ಕ್ರೇಜಿ ಇಲ್ಲೆಲ್ಲ ಯಾವ ರೀತಿ ಡೆಕೋರೇಟ್ ಆಗಿದೆ ಅಂತೆಲ್ಲ ನೋಡಿ ಗೈಸ್. ಅಲ್ಲೂ ಬ್ಲಾಗ್ ಶೂಟ್ ಮಾಡಿಸ್ತಾ ಇದೀವಿ. ಗಿಫ್ಟ್ ಆಕ್ಚುಲಿ. ಸೊ ಗೈಸ್ ನಮ್ಮ ಅಮ್ಮಾಸ್ ಕ್ಯಾಂಟೀನ್ ಇಂದ ಇದು ಡೇ ಟು ಬ್ಲಾಗ್ ಸ್ವಾಗತ. ಗೈಸ್ ನಾವು ಫೈನಲಿ ಈ ಗಿಡನೂ ಯೂಸ್ ಮಾಡ್ಕೊಳ್ಳೋಣ ಅಂತಿದೀವಿ. ನೋಡಿ ಇಲ್ಲೇ ಕೂತ್ಕೊಂಡಿದ್ದೀನಿ, ಸ್ವಲ್ಪ ಹೊತ್ತು ನೋಡ್ತಾ ಇದ್ದೀನಿ ಏನೇನೆಲ್ಲ ಇಲ್ಲಿ ಡೆಕೋರೇಟ್ ಮಾಡ್ಬೋದು ಅಂತ. ಸದ್ಯಕ್ಕೆ ಈ ಕಡೆ ಇವನ್ನೆಲ್ಲ ವೈಟ್ ಕವರ್ಸ್ ಮಾಡಿದ್ದೀವಿ. ಅದೇ ತೋರಿಸಿದ್ನಲ್ಲ ನಿಮ್ಗೊಂದು ಇಮೇಜ್ನ, ಅವಾಗಲೇ ಪ್ಲೇ ಆಗಿಲ್ಲ ಅಂದರೆ ಇವಾಗ ಅಲ್ಲಿ ಸೈಡಲ್ಲಿ ಬರ್ತಾ ಇರುತ್ತೆ ನೋಡಿ. ಈ ಟೇಬಲ್ನ ಕೂಡ ಎತ್ಕೊಂಡ್ಬಂದು ಇಲ್ಲಿ ಇಟ್ಟಿದೆ ಫಾರ್ ಅ ಕೇಕ್. ಬ್ಲ್ಯಾಕ್ ಕಲರ್ ಇದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತೇಳಿ ತೊಗೊಂಬಂದಿದ್ದೀವಿ. ದಿಸ್ ಇಸ್ ವುಡನ್ ಇದೆ. ನೋಡೋಣ ಗೈಸ್ ಬರ್ತಡೇ ಹೇಗಾಗುತ್ತೆ ಅಂತ. ನೀವು ನೋಡಿ, ಸೆಲೆಬ್ರೇಷನ್ ವಾಸ್ ಕ್ರೇಜಿ ಗೈಸ್. ಇದರಲ್ಲಿ ಒಂದು ಮೇನ್ ಥಿಂಗ್ ಏನಪ್ಪ ಅಂದರೆ, ನಮ್ಮ ಅಕ್ಕ ಎಲ್ಲ ಒಂದು ಸಣ್ಣ ವಯಸ್ಸಿನ ಪ್ರತಿಯೊಬ್ಬರಿಗೂ ಡ್ರೀಮ್ ಇರುತ್ತೆ, ನಾವು ಆ ರೀತಿ ಕೇಕ್ ಕಟ್ ಮಾಡಬೇಕು, ಈ ರೀತಿ ಕೇಕ್ ಕಟ್ ಮಾಡಬೇಕು ಅಂತ ಎಲ್ಲ. ಸೇಮ್ ಅದೇ ರೀತಿ ನಾವು ಫಸ್ಟಿಗೆಲ್ಲ ಸ್ಟೆಪ್ ಕೇಕೆಲ್ಲ ಟಿ ವಿಲಿ ಫಿಲಮಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗೆಲ್ಲ ಸ್ಟೆಪ್ ಕೇಕ್ ಇದು ಕಟ್ ಮಾಡಬೇಕಪ್ಪ ಅಂತ ಅಂದ್ಕೊಳ್ತಿದ್ವಿ. ಬಟ್ ಆಗಿರಲಿಲ್ಲ, ಫಾರ್ ದುಡ್ಡು ಕಾಸ್ಟ್ ಜಾಸ್ತಿ ಬರುತ್ತೆ ಗೈಸ್ ಅದಕ್ಕೆ, ಹಾಗಾಗಿ ಅದಾಗಿರಲಿಲ್ಲ. ಈಗ ಸೊ ಫೈನಲಿ ಅದನ್ನೇ ನಾವು ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಎಷ್ಟಾದ್ರೂ ಖರ್ಚು ಬರಲಿ, ಈ ಬರ್ತಡೇ ಮಾತ್ರ ಡ್ಯಾಮ್ ಶೋರ್ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ಡೆಕೋರೇಷನ್ಗೆ ಏನಿದೆಯಲ್ಲ ಅದು ಬಡ್ಜೆಟ್ ತುಂಬ ಲೋ ಇದೆ, ತುಂಬ ಲೋ ಇದೆ. ಡೆಕೋರೇಷನ್ ಆಲ್ಮೋಸ್ಟ್ ಐಟಮ್ ಎಲ್ಲ ನಮ್ಮ ಮನೆಗಿರೋದನ್ನೇ ಯೂಸ್ ಮಾಡ್ಕೊತಾ ಇದ್ದೀವಿ. ನೋಡೋಣ ಗೈಸ್ ಯಾವ ರೀತಿ ಬರುತ್ತೆ ಬರ್ಡೇ. ನನ್ನ ಪ್ರಕಾರ ಈಗೆಲ್ಲ ಇದು ಡೆಕೋರೇಟ್ ಮಾಡಬೇಕು. ನಾನು ಔಟ್ಫಿಟ್ ಚೇಂಜ್ ಮಾಡೋದೇನು ಬೇಡ, ಈಗ ಇದರಲ್ಲೇ ಮಾಡಿ ನೈಟೇ ಚೇಂಜ್ ಮಾಡಿಬಿಡೋಣ ಅಂತ ಇದ್ದೀನಿ. ಫಸ್ಟ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಆಲ್ರೆಡಿ ನೈಟ್ ಆಗಿದೆ, ಎಲ್ಲ ಆಲ್ ಸೆಟ್ ಆಗಿದೆ ಗೈಸ್. ಈಗ ಎಲ್ಲರೂ ರೆಡಿ ಇದ್ದಾರೆ, ನಾನೇ ರೆಡಿ ಇಲ್ಲ. ಬೇಗ ಕಾಸ್ಟ್ಯೂಮ್ನ ಚೇಂಜ್ ಮಾಡಿ ಸ್ನಾನ ಮಾಡ್ಕೊಂಡು ಈಗ ಮೇಲೆಲ್ಲ ಯಾವ ರೀತಿ ಡೆಕೋರೇಟ್ ಆಗಿದೆ ಅಂತೆಲ್ಲ ತೋರಿಸ್ತೀನಿ. ಡೆಕೋರೇಷನ್ ಪ್ರಿಪ್ರೇಷನ್ ಹೇಗ್ ಮಾಡಿದೆ ಅಂತೆಲ್ಲ ವಿಡಿಯೋ ಇದೆ, ಹೋಗ್ಬಿಟ್ಟು ನೋಡಿ ಬನ್ನಿ ಗೈಸ್. ಈಗ ನಮ್ಮ ಅಕ್ಕಗೆ ಹೇಳ್ದ್ನಲ್ಲ, ಕೇಕ್ ಒಂದು ಡ್ರೀಮ್ ನ ಇದಾಗಿದೆ, ತೋರಿಸ್ತೀನಿ ನಿಮ್ಗೆಲ್ರಿಗೂ ರಿವೀಲ್ ಮಾಡ್ಸೋಣ. ಸೊ ಗೈಸ್ ಈಗ ನಾವು ಬನ್ನಿ, ಈಗ ಎಲ್ಲ ಡೆಕೋರೇಷನ್ ಎಲ್ಲ ರೆಡಿ ಮಾಡಿದೀವಿ, ಪ್ರಿಪೇರ್ ಮಾಡಿದೀವಿ. ಬಟ್ ಈಗ ಸ್ನಾನ ಮಾಡಕ್ ಹೋಗ್ಬೇಕು. ಸ್ನಾನ ಮಾಡಿ ಏನೇನ್ ಅಡಿಗೆ ಮಾಡ್ಸಿದೀವಿ, ಎಷ್ಟು ಜನ ಬಂದಿದ್ದಾರೆ ಎಲ್ರೂ ತೋರಿಸ್ತೀನಿ. ಸ್ವಲ್ಪ ಜನನ ಬ್ಲಾಗ್ ಅಲ್ಲಿ ತೋರ್ಸಕ್ ಆಗಲ್ಲ, ಫಾರ್ ಅವ್ರ ಪ್ರೈವಸಿ ವಿಚಾರ ಇರುತ್ತಲ್ಲ ಗೈಸ್, ಅವ್ರಿಗೂ ವಿಡಿಯೋದಲ್ಲಿ ಬರಕ್ ಇಷ್ಟ ಇರಲ್ಲ. ಸೋಕೆ ಬಟ್ ಬನ್ನಿ ಈಗ ಬರ್ಡೇ ಸೆಲೆಬ್ರೇಷನ್ ಮಾಡೋಣ. ಆಮೇಲೆ ಯಾವ ರೀತಿ ಡೆಕೋರೇಟ್ ಆಗಿದೆ, ನಮ್ಮ ಅಕ್ಕಾಗೆ ಯಾವ ರೀತಿ ಕ್ಯೂರಿಯಾಸಿಟಿ ಇದೆ ಅನ್ನೋದು ನೀವು ನೋಡ್ಬೇಕು. ಆ ರಿವೀಲ್ ಮೂಮೆಂಟ್, ಎಷ್ಟು ಗಿಫ್ಟ್ ಬರುತ್ತೆ ಅದನ್ನ ಅನ್ಬಾಕ್ಸ್ ಮಾಡಿ ಕೂಡ ತೋರಿಸ್ತೀವಿ ಗೈಸ್. ಬನ್ನಿ ಲೆಟ್ಸ್ ಗೋ. ನನ್ನ ಪ್ರಕಾರ ಸ್ವಲ್ಪ ಡೆಕೋರೇಷನ್ ಪೂರ್ ಅನ್ಸ್ಬೋದೇನೋ, ಬಟ್ ಚೆನ್ನಾಗಿದೆ ಗೈಸ್. ಎಲ್ರಿಗೂ ಡೇ ಟು ಬ್ಲಾಗ್ಗೆ ಸ್ವಾಗತ. ಲೆಟ್ಸ್ ಗೋ ಗೈಸ್. ಸೊ ಗೈಸ್ ಈಗ ಎಕ್ಸ್ಪೆಕ್ಟೇಷನ್ ಇದರ ಯಾರಾದ್ರೂ ಈ ಲೈಟ್ ಹಾಕಿರಾ, ಈ ಲೈಟ್ ಆಫ್ ಮಾಡಕ್ ಹೇಳ್ಬೇಕಿತ್ತು. ಈ ರೀತಿ ಪೂರ್ ಡೆಕೋರೇಷನ್ ಮಾಡಿವಿ. ಬನ್ನಿ ಗೈಸ್ ಈಗ ಒಂದೇ ಸಲ ಲೈಟ್ ಆನ್ ಆಗುತ್ತೆ. ಚೆನ್ನಾಗಿ ಕಾಣಿಸ್ತಿಲ್ಲ, ಪಟ 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 ಬಲೂನ್ ಎಲ್ಲ ಕಟ್ಟಿ ರೆಡಿ ಮಾಡೋಣ ಗೈಸ್. ನೀನೇ ಬರ್ತಿ ಯಾಕಂತ ಅಲ್ಲಿಂದ ಅಲ್ಲಿ ಸ್ವಿಚ್ ಬೋರ್ಡ್ ಐತೆ, ಅಲ್ಲಿ ಸ್ವಿಚ್ ಹತ್ರ ಇತ್ತ ಆನ್ ಮಾಡಂತಿ. ನೀನೇನು ಎಕ್ಸ್ಪ್ರೆಷನ್ ನನ್ ಪ್ರಕಾರ ಎಲ್ಲ ಕಿತ್ಕೊಂಡು ಹೋಗಿರೋ ಕಾರಣ ಸಕ್ಕದಾಗ ಇನ್ನೊಂದ್ ಲೈಟ್ ಆನ್ ಮಾಡ್ಬಿಡು. ಏನು ಮಾಡ್ಕ ವೈಟ್ ಲೈಟ್ ಏನ್ ಬೇಡ, ತಗಿ ಮಾಡಕ್ ಫುಲ್ ಇರ್ಲಿ ವೈಟ್ ಲೈಟ್. ಅಪ್ಪಾಜಿ ವೈಟ್ ಲೈಟ್ ಆನ್ ಮಾಡ್ಕೋ. ಅಪ್ಪಾಜಿ ಹಂಗೆ ಬಂದಿಲ್ಲ. ಕೇಕ್ ತಗೊಂಡ್ಬಂದಿದ್ರೆ ಯಾವ ತರ ಕೇಕ್
ಇದು ಕ್ಯಾಂಡಲ್ ಇದು ಇಲ್ಲೋದಾ ಏ ಶಾಂಪು ಕೊಟ್ಟವ್ರೆ. ಇದು ಯೂಸ್ ಇಲ್ಲ, ಇದು ಯೂಸ್ ಇದೆ. ಎಸ್, ಮನೆಗೆ ಹೋಗೋರಿಗೆಲ್ಲ ನೋಡಿ ಗೈಸ್, ಅಲ್ಲೂ ಬ್ಲಾಗ್ ಶೂಟ್ ಮಾಡಿಸ್ತಾ ಇದೀವಿ. ಡೆಕೋರೇಷನ್ ಹೇಗಿದೆ ಕಮೆಂಟ್ ಮಾಡಿ. ನೋಡಿ ಗೈಸ್, ಇಲ್ಲೆಲ್ಲ ಸೆಟಪ್ ಮಾಡಿ ಹಾಕಿದೀವಿ. ಎಲ್ಲ ಗಾಳಿ ಬಂದು ಎಲ್ಲ ಕಿತ್ಕೊಂಡು ಹೋಗ್ತಿದೆ. ಬಂಗಾರ ಕೊಟ್ಟಿದ್ದಾರೆ. ಇವೆಲ್ಲ ಅನ್ಬಾಕ್ಸಿಂಗ್ ಮಾಡಿ ಲಾಸ್ಟಿಗೆ ತೋರಿಸ್ತೀನಿ ಏನೇನ್ ಐಟಮ್ ಗಿಫ್ಟ್ ನಿಮಗೆ. ಅನ್ಬಾಕ್ಸಿಂಗ್ ಅಲ್ಲ, ಅನ್ಬಾಕ್ಸಿಂಗ್ ಅಂತಾನೆ ಒಂದು ಬ್ಲಾಗ್ ಮಾಡೋದು. ಅಷ್ಟೇ, ಅನ್ಬಾಕ್ಸಿಂಗ್ ಅಂತ ಒಂದು ಬ್ಲಾಗ್ ಮಾಡೋದು. ಗೈಸ್ ನೋಡಿ, ಗಿಫ್ಟ್ ನ ಅನ್ಬಾಕ್ಸ್ ಮಾಡ್ತಾ ಇದೀವಿ. ನೋಡಿ ಗೈಸ್, ಫಸ್ಟ್ ಗಿಫ್ಟ್. ಈಗ ಎರಡನೇ ಗಿಫ್ಟ್ ನ ಅನ್ಬಾಕ್ಸ್ ಮಾಡ್ತಾನ. ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್ ನೋಡಿ, ಇದು ಫಸ್ಟ್ ಗಿಫ್ಟ್ ಬಂದಿದೆ. ಇನ್ನೊಂದು ಗಿಫ್ಟ್ ನೋಡೋದಲ್ಲ ಜೊತೆ ಕೊಟ್ಟಿದ್ದು, ಇದು ಎರಡನೇ ಗಿಫ್ಟ್ ಆಕ್ಚುಲಿ. ಈಗ ಮೂರನೇ ಗಿಫ್ಟ್, ಯಾರೋ ಬಂಗಾರದ ಚೈನ್ ಕೊಟ್ಟಿದ್ದಾರೆ. ಇಲ್ಲ, ಇವು ಯಾರು. ಥರ್ಡ್ ಗಿಫ್ಟ್ ನನ್ನ ಗಿಫ್ಟ್. ಈ ರೀತಿ ಬೀಳೋಂಗೆ ಇವ್ರುಗಳ ಕಾರಣ. ಇದು ನಮ್ಮ ಇವೆಂಟ್ಸ್ ಅಲ್ಲ. ನಮ್ಮ ಅಕ್ಕಗೆ ಏನ್ ಅನಿಸ್ತಾ ಅಂತ ಅವು ಕೆಳಗೋಗಿ ಊಟ ಮಾಡಿದ್ಮೇಲೆ ಕೇಳಿ. ಸೊ ಗೈಸ್, ನಮ್ಮ ಅಮ್ಮಾಸ್ ಕ್ಯಾಂಟೀನ್ ಇಂದ ಇದು ಆಕ್ಚುಲ್ ಆಗಿ. ಅದೇ ಅಮ್ಮಾಸ್ ಅಂದ್ರೆ ದೊಡ್ಡಮ್ಮ ಅಂದ್ರೇನು ಅಮ್ಮ ಅಂದ್ರಿ. ರೈಸ್ ಇದೆ, ಚಿಕನ್ ಸಾರ್ ಇದೆ, ಮಟನ್ ಸಾರ್ ಇದೆ, ಸಲಾಡ್ ಇದೆ, ಪ್ಲೇಟ್ಸ್ ಇದೆ. ಬನ್ನಿ ಗೈಸ್, ಬ್ಯಾಟಿಂಗ್ ಮಾಡಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಊಟ ಮಾಡಿ ಅನ್ನ ಸಾರು ಗೈಸ್. ಎಲ್ಲರೂ ಊಟ ಹಾಕೊಂಡಿದ್ದೀವಿ. ಪ್ರತಿ ಸಲ ಬಿರಿಯಾನಿ ತಿನ್ನಕ್ ಹೋಗ್ಲಿ, ಏನೇ ಚಿಕನ್ ಇಂತ ಫ್ರೆಂಡ್ ನ ಕರ್ಕೊಂಡೋಗಿ ಅವ್ನ್ ತಿನ್ನಲ್ಲ, ನಮಗ್ ಹಾಕ್ತಾನೆ. ಇಂಥವ್ರ ನಮ್ಮ ಹತ್ರ ಕರ್ಕೊಂಡ್ ಹೋಗ್ಬಿಡಿ, ತಕೊಂತಾರೆ, ನಮಗ್ ಹಾಕೋದು. ಒಕ್ಕಗೆ ಯಾಕಮ್ಮ ಹಾಕಿಲ್ಲ. ಸೊ ಗೈಸ್, ಎಲ್ಲಾ ಬರ್ತಡೇ ಎಲ್ಲ ಮುಗಿಸಿ ಫುಲ್ ಎಲ್ಲ ಸುಸ್ತಾಗಿತ್ತು ಅಂತ ಎಲ್ಲ ಮಲ್ಕೊಂಡಿತ್ತು. ಹಂಗೆ ಫಿನಿಶ್ ದಟ್ ಹಾಲ್. ಈಗ ನಿಮ್ಗೆ ಏನಾದ್ರು ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಿಮ್ಗೆ ಏನ್ ಅನ್ಸೋದು ಅದನ್ನ ಸ್ಟ್ರೀಟಾಗಿ ಒಂದು ಚಿಕ್ಕದಾಗೆ ಕಮೆಂಟ್ ಹಾಕಿ. ನಾವು 10 days ಕಂಟಿನ್ಯೂ ಬ್ಲಾಗ್ ಚಾಲೆಂಜ್ ತಗೊಂಡಿದೀವಿ. ಡೈಲಿ ಬ್ಲಾಗ್ ಹಾಕ್ತೀವಿ. ನಿಮ್ಮ ಲವ್ ಅಂಡ್ ಸಪೋರ್ಟ್ ಬೇಕು. ಯಾರ್ಯಾರಿಗೆಲ್ಲ ಬ್ಲಾಗ್ಸ್ ನೋಡ್ತಾ ಇದ್ರಾ, ಥ್ಯಾಂಕ್ ಯು ಆಲ್. ಯಾರ್ಯಾರು ಇನ್ನೂ ನೋಡ್ತಾ ಇಲ್ಲ, ಕಂಟಿನ್ಯೂ ಮಾಡಿ ಗೈಸ್. ಇನ್ಮೇಲಿಂದ ನಿಮ್ಗೆ ಬೆಟರ್ ಇರುತ್ತೆ. ಪ್ರತಿದಿನ ಸಾಯಂಕಾಲ 6:50 ಸಿಗೋಣ ಗೈಸ್. ನಾಳೆ ಸಿಗೋಣ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೊಂದ್ಸಲ ಹೇಳ್ತಾ ಇದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ಬೇಗ ನಮ್ಮ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ಒಂದು ಹೋಪ್ ಅಂಡ್ ಮೋಟಿವೇಶನ್ ಆಗಿರುತ್ತೆ. ಬಾಯ್ ಗೈಸ್, ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್ ಗೈಸ್. ಇನ್ನೊಂದು, ನಿಮಗೆ ನಮ್ಮ ಚಾನಲ್ ಯಾವ ರೀತಿ ಕಾಂಟೆಂಟ್ ಇಷ್ಟ ಆಗುತ್ತೆ ಅದನ್ನು ಕಮೆಂಟ್ ಮಾಡಿ. ಬೇಕಾದ್ರೆ ನಿಮ್ಮ ಕಾಂಟೆಂಟ್ ಮೇಲೂ ನಾವು ಕಮೆಂಟ್ ಮೇಲೂ ನಾವು ಕಾಂಟೆಂಟ್ ಮಾಡ್ತೀವಿ. ಬಾಯ್ ಗೈಸ್. ಕಮೆಂಟ್ ಮಾಡೋಗಿ, ಕಮೆಂಟ್, ಸಬ್ಸ್ಕ್ರೈಬ್, ಲೈಕ್. ಹೆಜ್ಜೆ ಹೆಜ್ಜೆ ಕಾದೋಳು, ನರಳಿ ನಂಗೆ ನಿಂತೋಳು, ಕಣ್ಣ ಮುಂದೆ ಇದ್ದರು